ಜೈ ಭೀಮ್. ಪೂಜ್ಯ ನಾರಾಯಣ್ ಗುರುಗಳು ಜಯಂತಿ ಪ್ರಯುಕ್ತ ಮೇಸ್ತ್ರಿಪಳ್ಳ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದೀರಿ. ದಿವಂಗತ ಜಿಗ್ನಿ ಶಂಕರ್ ಸಾಹೇಬರ ಕರ್ನಾಟಕ ರಿಪಬ್ಲಿಕನ್ ಸೇನೆ ಹಾಗೂ ರಮಾಬಾಯಿ ಮಹಿಳಾ ಘಟಕದ ವತಿಯಿಂದ ಈ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀರಿ. ವಿಶೇಷವೇನೆಂದರೆ ನಾರಾಯಣ್ ಗುರು ಅನ್ನೋ ಒಬ್ಬ ಮಹಾತ್ಮ ಕೇರಳ ಸಂಸ್ಥಾನದಲ್ಲಿ ಹುಟ್ಟಿರುತ್ತಾರೆ. ಅವರು ಆ ಕೇರಳ ಸಂಸ್ಥಾನದಲ್ಲಿ ಶೋಷಿತ ವರ್ಗಗಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಂದರೆ, ಹೆಣ್ಣು ಮಕ್ಕಳಿಗೆ ಮೈ ಮೇಲೆ ಬೆಟ್ಟೆ ಇಲ್ಲದಂಥ ಒಂದು ಹೀನಾಯ ಕೃತ್ಯವನ್ನು ನಡೆಸ್ಕೊಳ್ತಾ ಇರ್ತಾರೆ ಅಲ್ಲಿನ ರಾಜರುಗಳು. ಆ ದಿನ ಹುಟ್ಟಿದಂಥ 1856ನೇ ಇಸ್ವಿಯಲ್ಲಿ ಹುಟ್ಟಿದ ಮಹಾನ್ ನಾಯಕ ನಾರಾಯಣ್ ಗುರುಗಳು ಇದರ ಬಗ್ಗೆ ಹೋರಾಟ ಮಾಡಿ ಅಲ್ಲಿನ ಒಂದು ದೇವಾಲಯಗಳಲ್ಲಿ ಇಟ್ಟಂಥ ಮೂರ್ತಿಗಳನ್ನು ಆಚೆ ತೆಗೆದು ಅಲ್ಲಿ ಅಸ್ಪೃಶ್ಯ ಸಮಾಜದ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂಥ ಒಬ್ಬ ಮಹಾತ್ಮ ಅಂತ ಹೇಳಬೇಕು. ಹಾಗೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಅಸ್ಪೃಶ್ಯ ಸಮಾಜಗಳಿಗೆ ಧ್ವನಿಯಾಗಿ ನಿಂತು ಹೋರಾಡಿ ಈ ದಿನ ಒಂದು ದೇಶದಲ್ಲಿ ಅಸ್ಪೃಶ್ಯ ಸಮಾಜ ಒಂದು ಘನತೆಯಿಂದ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಇಂಥ ಮಹಾತ್ಮರು ಎಷ್ಟೋ ಜನ ನಮಗೋಸ್ಕರ ಹೋರಾಟ ಮಾಡಿದ್ದಾರೆ. ಅವರಲ್ಲಿ ನಾರಾಯಣ್ ಗುರುಗಳು ಒಬ್ಬರು. ಇವರ ಮಾರ್ಗದರ್ಶನದಲ್ಲಿ ಇಂತಹ ಮಹಾಪುರುಷರ ಒಂದು ಹೋರಾಟದಿಂದ ಈ ದಿನ ನಾವು ಭಾರತ ದೇಶದಲ್ಲಿ ಅಸ್ಪೃಶ್ಯ ಸಮಾಜ ಅಂತ ಹೇಳ್ಕೊಳ್ಳೋದ ದಿನ ದಲಿತರು ಎಲ್ಲರೂ ವಿದ್ಯೆ, ಉದ್ಯೋಗ, ಆಸ್ತಿ ಸಮಸ್ತವನ್ನು ನಾವು ಅನುಭವಿಸಿ ಸುಖದಿಂದ ಇದ್ದೀರಿ ಅಂದರೆ ಇಂಥ ಮಹಾತ್ಮರ ಹೋರಾಟವೇ ಕಾರಣವಾಗುತ್ತದೆ. ಅವರ ಮಾರ್ಗದರ್ಶನದಲ್ಲಿ ನಡೆದಂಥ ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಇಂಥ ಮಹಾತ್ಮರು ಕೂಡ ನಮಗೋಸ್ಕರ ಅವರ ಜೀವನವನ್ನೇ ತ್ಯಾಗ ಕೊಟ್ಟರು. ಹಾಗೂ ಅವರ ಮಾರ್ಗದಲ್ಲಿ ನಡೆದಂಥ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೋಸ್ಕರ 7 ವರ್ಷ ಮಗು ಇರುವಾಗಾದರೆ ಶಾಲೆಯಲ್ಲಿ ಸೇರಿಸಿದ್ರೆ ಅವರು ಗೋಣಿಚೀಲ ಹಾಕ್ಕೊಂಡು ಓದಿದಂಥ ಒಂದು ಮಹಾತ್ಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಿನ ಸಮಸ್ತ ಭಾರತ ದೇಶಕ್ಕೂ ನಮಗೂ ಸಂವಿಧಾನ ಕೊಟ್ಟು ನಾವು ಸಂವಿಧಾನ ಅಡಿಯಲ್ಲಿ ಗೌರವದಿಂದ ಬದುಕ್ತಾ ಇದ್ದೀರಿ ಅಂದರೆ ಅದು ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವೇ. ಅಂಥ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಈಗೂ ಬದುಕ್ತಾ ಇದ್ದೀರಿ. ಆದರೂ ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಈ ದೇಶ ಸಮಸ್ತ ನಾಗರಿಕರು, ರಾಜಕಾರಣಿಯಾಗಲಿ, ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲವೂ ಸಮೃದ್ಧಿಯಾಗಿ ನಡೀತಿದೆ. ಆದರೂ ಈಗಿನ ಒಂದು ರಾಜಕೀಯ ಕುತಂತ್ರಗಳ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ಹೋರಾಟಗಾರರು ಅಷ್ಟೇ ಎಲ್ಲ ಅವರ ಒಂದು ಸ್ವಾರ್ಥಕ್ಕೋಸ್ಕರ ಹೋರಾಟಗಳನ್ನು ಹಮ್ಮಿಕೊಂಡಿರುತ್ತಾರೆ. ಇದು ನಾನು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಕೆಲವು ಜನ ತನ್ನ ಸ್ವಾರ್ಥಿಗಳಾಗಿದ್ದಾರೆ. ಹೋರಾಟ ಅಂದರೆ ದೀನ ದಲಿತರಿಗೆ ಹಕ್ಕುಗಳನ್ನು ತಂದುಕೊಡಬೇಕು, ಅವರ ಕಷ್ಟ ಸುಖಗಳನ್ನು ಆಲಿಸಬೇಕು ಅಂತ ಮಹಾತ್ಮರಲ್ಲಿ ಒಬ್ಬರಾದಂಥ ನಮ್ಮ ದಿವಂಗತ ಜಿಗ್ನಿ ಶಂಕರ್ ಸಾಹೇಬರು ಜೀವನ ಪರ್ಯಂತರ ಅವರು ಸಾಯುವ ದಿನದಲ್ಲೂ ಕೂಡ ಹೋರಾಟ ಮಾಡಿ ಸತ್ತಂಥ ಒಬ್ಬ ನಾಯಕ ಅಂತ ನಾವು ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತದೆ. ಅಂಥ ಒಬ್ಬ ನಾಯಕನ ಒಂದು ಸಂಘಟನೆಯಲ್ಲಿ ನಾವು ಒಂದು ಕಾರ್ಯದರ್ಶಿಗಳಾಗಿ, ಒಂದು ಸದಸ್ಯರಾಗಿ ಕೆಲಸ ಮಾಡೋಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಆ ರೀತಿ ಎಲ್ಲ ನಾಯಕರುಗಳು ತಮ್ಮ ಸ್ವಾರ್ಥವನ್ನು ಬಿಟ್ಟು ದೀನ ದಲಿತರ ಒಂದು ಏಳಿಗೆಗಾಗಿ ತಮ್ಮ ಹೋರಾಟವನ್ನು ಹತ್ತಿಕ್ಕಿದರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅನಿಸಿಕೆ. ಹಾಗೂ ಈಗ ಒಳ ಮೀಸಲಾತಿಯಲ್ಲಿ ಮಾದಿಗ ಸಮಾಜ 35 ವರ್ಷಗಳಿಂದ ಒಳ ಮೀಸಲಾತಿಯನ್ನು ಹೋರಾಡಿಕೊಂಡು ಬಂದಂಥ ಈ ಹೋರಾಟದಲ್ಲಿ ಒಳ ಮೀಸಲಾತಿ ಜಾರಿಯಾಗುವ ಸಮಯದಲ್ಲಿ ಎಲ್ಲ ಜಾತಿಯವರು ಅದನ್ನು ವಿರೋಧಿಸಿಲ್ಲ. ಆದರೂ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾತುಗಳನ್ನು ಆಡಿದರೆ. ಆದರೂ ಎಲ್ಲರಿಗೂ ಸಮಾನವಾದ ಒಳ ಮೀಸಲಾತಿ ಸಿಕ್ಕಿದೆ. ಇದರಲ್ಲಿ ಜಾತಿ ಭೇದವನ್ನು ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ
ಈ ದೇಶವನ್ನು ಆಳಬಹುದು, ಈ ರಾಜ್ಯವನ್ನು ಆಳಬಹುದು. ಸಮಸ್ತ ನಮ್ಮ ದೀನ ದಲಿತರ ಕಷ್ಟಗಳನ್ನು ಪರಿಹರಿಸಿಕೊಳ್ಳಬೇಕು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನಕ್ಕೆ ಮೀಸಲಾಗಿದ್ದರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಪ್ರಪಂಚದಲ್ಲೇ 192 ದೇಶಗಳು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತನ್ನ ವಿಶ್ವವಿದ್ಯಾಲಯಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರನ್ನು ಒಂದು ವಿದ್ಯಾವಂತರ ಒಂದು ಜ್ಞಾನ ದೇವರಂತೆ ಪೂಜೆ ಮಾಡ್ತಾರೆ. ಆದರೆ ಭಾರತ ದೇಶದಲ್ಲಿ ಒಂದು ಜಾತಿಗೆ ಸೀಮಿತವಾಗಿ ಅಸ್ಪೃಶ್ಯ ಸಮಾಜದ ನಾಯಕ ಅಂತ ಹೇಳ್ಬಿಟ್ಟು ಎಲ್ಲರೂ ಬಿಂಬಿಸ್ತಾರೆ. ಇದು ನಮ್ಮೆಲ್ಲರ ಒಂದು ಸಣ್ಣತನ ಹಾಗೂ ಬುದ್ಧಿಗೇಡಿತನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ಇಂಥ ಹೋರಾಟಗಾರರು ನಮಗೆ ಒಂದು ಜಾತಿಗೋಸ್ಕರ ಸೀಮಿತ ಇಲ್ಲದೆ ಎಲ್ಲರಿಗೋಸ್ಕರ ಹೋರಾಡಿದಂಥ ನಾಯಕರ ಒಂದು ತತ್ವದ ಮಾರ್ಗದಲ್ಲಿ ನಡೆಯುವಂಥ ನಾವು ಈಗ ಮೇಲು ಕೀಳು SC ಸಮಾಜದಲ್ಲೇ ನಾವು ಎಲ್ಲರೂ ಒಟ್ಟಿಗೆ ಇರೋದು ಬಿಟ್ಟು ಮಾಲ ಮಾದಿಗ ಅಂತ ಹೇಳಿಬಿಟ್ಟು ನಾವು ಕಿತ್ತಾಡುವುದು ಸಂಶಯವಲ್ಲ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ ನಾವು ಈ ದೇಶವನ್ನು ಕಟ್ಟಲೂಬಹುದು, ಆಳಲೂಬಹುದು. ಅಂತಹ ಮಾರ್ಗದರ್ಶನವನ್ನು ತೋರಿಸಿದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್, ನಾರಾಯಣ ಗುರು, ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಮಾತಾ ರಮಾಬಾಯಿ ಹಾಗೂ ಇನ್ನೂ ಎಷ್ಟೋ ಮಹಾತ್ಮರು ನಮಗೋಸ್ಕರ ತನ್ನ ಜೀವವನ್ನೇ ತ್ಯಜಿಸಿದ್ದಾರೆ. ಅಂಥ ನಾಯಕರುಗಳ ಒಂದು ಮಾರ್ಗದರ್ಶನ ನಡೆದು ನಾವೆಲ್ಲರೂ ಮುಂದೆ ಒಂದು ದಿಕ್ಸೂಚಿಯಾಗಿ ನಡೆಯಬೇಕೆಂದು ಸರ್ವರಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಮೇಸ್ತ್ರಿಪಾಳ್ಯ ಗ್ರಾಮಸ್ಥರ ಸರ್ವರಿಗೂ ನಾನು ಆಧಾರ ಸುಸ್ವಾಗತ ನಗಿಸ್ತೇನೆ ಹಾಗೂ ಧನ್ಯವಾದಗಳು. ಹಾಗೂ ಈ ನಾನು 4 ಮಾತುಗಳನ್ನು ಆಡಿರುವುದರಲ್ಲಿ ಯಾವ್ದಾದ್ರು ತಪ್ಪಿದ್ದರೆ ತಿದ್ದಿಕೊಳ್ಳಲು ಸರ್ವರು ನಮಗೆ ಮಾರ್ಗದರ್ಶಕರಾಗಬೇಕು. ಈ ಕಾರ್ಯಕ್ರಮವು ಯಶಸ್ವಿಯಾಗಿದ್ದಕ್ಕೆ ಧನ್ಯವಾದಗಳು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.